ಮಹಾಭಾರತದಲ್ಲಿ ಅತ್ಯಂತ ಶಕ್ತಿಯುತ ಧನಸ್ಸು ಅಂದ್ರೆ ಅದು ಅರ್ಜುನ ಬಳಸುತ್ತಿದ್ದ ಗಾಂಧೀವ ಅಂತ ಎಲ್ರೂ ಅನ್ಕೋತಾರೆ. ಆದ್ರೆ ಅದ್ ನಿಜ ಅಲ್ಲ. ಕುರುಕ್ಷೇತ್ರದಲ್ಲಿ ಒಂದು ಧನಸ್ಸು ಇತ್ತು. ಅದ್ರ ಮುಂದೆ ಗಾಂಧೀವ ಕೂಡ ತಲೆ ಬಾಗಲೇಬೇಕಾಗಿತ್ತು. ಅದ್ರ ಹೆಸರೇ ವಿಜಯ ಧನಸ್ಸು. ಇದು ಕೇವಲ ಬರೀ ದಿವ್ಯಾಸ್ತ್ರ ಅಷ್ಟೇ ಅಲ್ಲ, ಇದನ್ನು ಆ ಶಿವನೇ ಸೃಷ್ಟಿಸಿದ ವಿನಾಶಕಾರಿಯ ಪ್ರತಿರೂಪ ಆಯುಧ. ತ್ರಿಪುರಾಸುರ ಸಂಹಾರದಿಂದ ಹಿಡಿದು ಪರಶುರಾಮರ ತಪಸ್ಸಿನವರೆಗೂ ಪ್ರತಿಯೊಬ್ಬ ಮೇಧಾವಿಯರ ಕೈಯಲ್ಲೂ ಇದರ ಶಕ್ತಿನ ಯಾರೂ ಅಳೆಯೋಕ್ಕಾಗಲಿಲ್ಲ. ಇದಾದ್ಮೇಲೆ ಪರೀಕ್ಷೆ, ಭಕ್ತಿ, ಪ್ರತಿಜ್ಞೆ, ಕಠಿಣ ತಪಸ್ಸಿನ ನಂತರ ಪರಶುರಾಮರಿಂದ ಒಬ್ಬ ಯೋಧನಿಗೆ ಈ ವಿಜಯ ಧನಸ್ಸು ಒದಗಿ ಬಂತು. ಅವನೇ ದಾನ ವೀರ ಶೂರ ಕರ್ಣ. ಕರ್ಣ ಒಂದ್ಸಾರಿ ನೆಲಕ್ ಬಾಣನ ಹೂಡಿದ್ರೆ ಆ ಟಂಕಾರ ಶಬ್ದಕ್ಕೆ ಪಾತಾಳ ಲೋಕನೇ ಕಂಪಿಸ್ತಾ ಇತ್ತು. ಅದೇ ಕರ್ಣನ ಕೈಯಲ್ಲಿ ವಿಜಯ ಧನಸ್ಸಿರೋವರೆಗೂ ಸಾಕ್ಷಾತ್ ಯಮಧರ್ಮನೇ ಬಂದ್ರು ಅವನನ್ನ ಮುಟ್ಟೋದಕ್ಕೂ ಆಗ್ತಾ ಇರಲಿಲ್ಲ. ಕರ್ಣನ ಯಾರು ಸೋಲ್ಸೋದಕ್ಕಾಗೋದಿಲ್ಲ ಅನ್ನೋದು ಶ್ರೀಕೃಷ್ಣನಿಗೆ ಮಾತ್ರ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಯುದ್ಧದಲ್ಲಿ ನಡೆದದ್ದು ಕರ್ಣನಿಗಾದ ಮೋಸ. ತನ್ನ ರಥದ ಚಕ್ರ ಭೂಮಿಯಲ್ಲಿ ಹೂತಿದ್ದಾಗ ರಥನ ಮೇಲೆತ್ತಕ್ಕೆ ಒಂದೇ ಒಂದು ಕ್ಷಣ ಆ ವಿಜಯ ಧನಸ್ಸನ್ನ ಕೆಳಗಡೆ ಇಟ್ಟ. ಅದೇ ಸಮಯಕ್ಕೆ ಮೃತ್ಯುವು ಅವನಿಗೆ ಸಮೀಪಿಸ್ತು. ಕರ್ಣ ಕೆಳಕ್ ಬಿದ್ದಾಗ ಆ ವಿಜಯ ಧನಸ್ಸು ಯಾರ ಕಣ್ಣಿಗೂ ಕಾಣಲಿಲ್ಲ. ಆಕಾಶ ಮಾರ್ಗದಲ್ಲಿ ಪರಶುರಾಮನ ಕೈಗೆ ಹೋಯ್ತು ಅಂತ ಹೇಳ್ತಾರೆ. ಕರ್ಣನಷ್ಟು ಬಲಶಾಲಿ, ದಮ್ಮು ಇರೋ ಒಬ್ಬ ವೀರನಿಗೋಸ್ಕರ ಆ ವಿಜಯ ಧನಸ್ಸು ಇನ್ನೂ ಕಾಯ್ತಾ ಇದೆ ಅಂತ ಹೇಳ್ತಾರೆ. ಯದಾ ಯದಾ ಹಿ ಧರ್ಮಸ್ಯ ತದಾ ಹಿ ಗ್ಲಾನಿರ್ಭವತಿ ಭಾರತಃ.